ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆ ಕನ್ಫರ್ಮ್ ಆಗಿದೆ. ಇವತ್ತು ಅವರು ರಾಜೀನಾಮೆಯನ್ನ ನೀಡ್ತಾರೆ ಅನ್ನುವಂಥದ್ದನ್ನ ಖುದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈಗ ಮುಂದಿನ ಪ್ರಮುಖ ಸುದ್ದಿಯತ್ತ ಗಮನವನ್ನ ಹರಿಸೋಣ. ಜೂನ್ 8ನೇ ತಾರೀಕು ನರೇಂದ್ರ ಮೋದಿ ಈ ರಾಷ್ಟ್ರದ ಪ್ರಧಾನಮಂತ್ರಿಯಾಗಿ 3ನೇ ಬಾರಿಗೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ ಅಂತ ಹೇಳಲಾಗಿತ್ತು. ಆದ್ರೆ ಈಗ ದಿನಾಂಕ ಬದಲಾಗಿದೆ. ಜೂನ್ 8ರ ಬದಲಾಗಿ ಜೂನ್ 9ನೇ ತಾರೀಕು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ ನರೇಂದ್ರ ಮೋದಿ. ಮೋದಿಯವರ ಜೊತೆಗೆ ಮಿತ್ರ ಪಕ್ಷದ ನಾಯಕರು ಕೂಡ ಸಂಪುಟದ ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಟಿಡಿಪಿ ಪಕ್ಷದ 3 ಕೇಂದ್ರ ಸಚಿವ ಸಂಪುಟವನ್ನ ಸೇರ್ಪಡೆಯಾಗಿದ್ದಾರೆ. ಆವತ್ತೇ ಜೆಡಿಯುನಿಂದ 2 ಸಚಿವರಾಗಿ ಪದಗ್ರಹಣವನ್ನ ಸ್ವೀಕಾರ ಮಾಡುವ ಸಾಧ್ಯತೆ ಇದೆ. ಜೆಡಿಎಸ್ನಿಂದ ಕುಮಾರಸ್ವಾಮಿ ಸಚಿವರಾಗಿ ಪದಗ್ರಹಣವನ್ನ ಮಾಡುವಂತಹ ಸಾಧ್ಯತೆ ಇದೆ. ಹಾಗೆ ಲೋಕ್ ಜನಶಕ್ತಿ ಪಾರ್ಟಿಯಿಂದ ಚಿರಾಗ್ ಪಾಸ್ವಾನ್ ಸಚಿವರಾಗಿ ಪದಗ್ರಹಣ ಮಾಡುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಮಾಹಿತಿ ಇದೆ. ಜೊತೆಗೆ ಶಿವಸೇನೆ ಶಿಂಧೆ ಬಣದ ಒಬ್ಬರಿಗೆ ಸಚಿವ ಸ್ಥಾನ ಸಿಗುವಂತಹ ಸಾಧ್ಯತೆ ಇದೆ. ಇದರ ಜೊತೆಗೆ ರಾಜ್ಯ ಖಾತೆ ಸಚಿವರು ಕೂಡ ಜೂನ್ 9ನೇ ತಾರೀಕು ಪದಗ್ರಹಣವನ್ನ ಮಾಡುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಜೂನ್ 8ನೇ ತಾರೀಕು ಸಂಜೆ 8 ಗಂಟೆಗೆ ಇದು ಮೊದಲು ನಿಗದಿಯಾಗಿದ್ದಂತಹ ದಿನಾಂಕ ಹಾಗೆ ಸಮಯ. ಆದರೆ ಈಗ ದಿನಾಂಕವನ್ನ ಬದಲಿಸಲಾಗಿದೆ. ಜೂನ್ 8ರ ಬದಲಾಗಿ ಜೂನ್ 9ರ ಭಾನುವಾರದಂದು ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಈ ರಾಷ್ಟ್ರದ ಪ್ರಧಾನಿಯಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ಈ ಪ್ರಮಾಣ ವಚನ ಸಮಾರಂಭಕ್ಕೆ ಬಾಂಗ್ಲಾದೇಶದ ಪ್ರಧಾನಿಯಾಗಿರುವಂತಹ ಶೇಖ್ ಹಸೀನಾ, ಶ್ರೀಲಂಕಾ ಪ್ರಧಾನಿಯಾಗಿರುವಂತಹ ರನಿಲ್ ವಿಕ್ರಮಸಿಂಘೆ, ಹಾಗೆ ಭೂತಾನ್ನ ಅಧ್ಯಕ್ಷರು, ನೇಪಾಳದ ಪ್ರೈಮ್ ಮಿನಿಸ್ಟರ್, ಹೀಗೆ ಬೇರೆ ಬೇರೆ ದೇಶಗಳ, ಭಾರತದ ನೆರೆಹೊರೆಯ ದೇಶಗಳ ನಾಯಕರು ಕೂಡ ಭಾಗಿಯಾಗುವಂತಹ ನಿರೀಕ್ಷೆ ಇದೆ. ಈಗಾಗಲೇ ಅವರಿಗೆ ಆಹ್ವಾನ ಹೋಗಿದೆ ಅನ್ನುವಂಥ ಮಾಹಿತಿ ಇದೆ. 9ನೇ ತಾರೀಕು ಈ ದೇಶದ ಪ್ರಧಾನಿಯಾಗಿ 3ನೇ ಬಾರಿಗೆ ನರೇಂದ್ರ ಮೋದಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡುವವರಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.